ಮಕ್ಕಳೇ, ಯಾವತ್ತಾದ್ರೂ ನಿಮಗೆ ಅನ್ಸಿದ್ಯಾ ನಾನು ಏನೋ ಒಂದು ಸಂಕಲ್ಪ ಮಾಡ್ತೀನಿ, ಅದಾಗದೇ ಇಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಓದ್ಕೋಬೇಕು ಅಂತ ಅನ್ಕೋತೀನಿ. ಒಂದ್ ದಿವಸ ಹೇಳ್ತೀನಿ, 2 ದಿನ ಹೇಳ್ತೀನಿ, 3ನೇ ದಿನ ನಾಳೆ ಎದ್ರಾಯ್ತು, ಎಕ್ಸಾಮ್ ಇನ್ನು ದೂರ ಇದೆ ಅಲ್ವಾ ಅಂತ ನನಗೆ ನಾನೇ ಅನ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮಧ್ಯ ವಯಸ್ಸವರು ನಮ್ಮಂಥವ್ರು ಪ್ರತಿ ಸಾಯಂಕಾಲ ನಾನೊಂದು ವಾಕಿಂಗ್ ಮಾಡಲೇಬೇಕು. ಆ ವಾಕ್ ಮಾಡೋ ಟೈಮ್ಗೆ ನಮ್ಗೆ ಇಲ್ದೇ ಇರೋದೆಲ್ಲ ನೆನಪಾಗತ್ತೆ. ಅಯ್ಯೋ, ಇವತ್ತು ಯಾರೋ ಬರ್ತಾರೆ, ನಾಳೆ ಇನ್ಯಾರೋ ಬರ್ತಾರೆ, ಮನೆ ಕ್ಲೀನ್ ಆಗಿಲ್ಲ, ಇವತ್ತು ಯಾಕೋ ಸುಸ್ತು, ಮಳೆ ಬರೋ ಥರ ಇದೆ. ನಮಗ್ ನಾವೇ ರೀಸನ್ಸ್ ಕೊಟ್ಕೊಂಡು ನಾವೇ ಅಂದುಕೊಂಡಿರೋ ಸಂಕಲ್ಪನ ಮುರಿತಾ ಬರ್ತೀವಿ. ಆಗದೇ ಇಲ್ಲ. ಬೆಳಗ್ಗೆ ಬೇಗ ಎದ್ದು ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವೋ ಆಗದೇ ಇಲ್ಲ. ಯಾವ್ದೋ ಒಂದು ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ, ಅದನ್ನೂ ಕೂಡ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀವಿ. ನಾವ್ ಅನ್ಕೊಂಡಿದ್ ಯಾಕಾಗಲ್ಲ? ತುಂಬಾ ಸಿಂಪಲ್. ನನಗೆ ಅರ್ಥ ಆಗಿದ್ದು ಜೀವನ ಪಾಠ ಪ್ರತಿಯೊಬ್ಬರಿಗೂ ಒಂದು ಕಾಲಘಟ್ಟದಲ್ಲಿ ಅರ್ಥ ಆಗತ್ತಲ್ಲ. ಸೊ ನನಗೆ ಅರ್ಥ ಆಗಿದ್ದೇನಂದ್ರೆ, ನಾವು ಸುಳ್ಳು ಹೇಳೋದ್ರಿಂದ ನಾವು ಅಂದುಕೊಂಡ ಕೆಲಸಗಳು ಕೈಗೂಡಲ್ಲ. ಅರೆ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ಸುಳ್ಳು ಹೇಳಕ್ಕೂ ಇವೆಲ್ಲ ಆಗದೆ ಇರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ನೀವು ಹೇಳೋ ಸಣ್ಣ ಸಣ್ಣ ಸುಳ್ಳು, ಈ ಸುಳ್ಳು ಹೇಳಿದ್ರೆ ಅಪಾಯನೇ ಇಲ್ಲಪ್ಪ, ಪರವಾಗಿಲ್ಲ, ಬೆಳಗ್ಗೆ ಏನ್ ತಿಂದೆ? ಬಿಸಿಬೇಳೆ ಬಾತು. ಉಪ್ಪಿಟ್ಟು ಮಾಡಿರುತ್ತೆ, ಉಪ್ಪಿಟ್ಟು ಅಂತ ಹೇಳಿದೆ, ದಿನ ಉಪ್ಪಿಟ್ಟ ಅಂದ್ಬಿಡ್ತಾರೆ ಅಂತ. ಬಿಸಿಬೇಳೆ ಬಾತು. ನಮ್ಮ ಬ್ರೈನು 24 ಗಂಟೆ ಜಾಗೃತಾವಸ್ಥೆಯಲ್ಲಿ ಇದ್ದು ನಾವು ಮಾಡಿದ್ದು, ಮಾತಾಡಿದ್ದು, ಅನ್ಕೊಂಡಿದ್ದು, ಅನುಭವಿಸಿದ್ದು ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ಆ ಬ್ರೈನು. ಅದು ಅರೆ ತಿಂದಿದ್ದು ಉಪ್ಪಿಟ್ಟಲ್ವಾ, ಬಿಸಿಬೇಳೆ ಬಾತು ಅಂತ ಹೇಳಿದ್ರೆ ತಪ್ಪಿದು. ರಿಜಿಸ್ಟರ್ ಮಾಡ್ಕೊಳ್ತಾ ನೆಕ್ಸ್ಟ್ ಎಲ್ಲಿದ್ಯಾ? ಎಲ್ಲೋ ಇರ್ತೀವಿ, ಇನ್ನೆಲ್ಲೋ ಹೇಳ್ತೀವಿ, ಇದನ್ನೆಲ್ಲೋ ಇದ್ದೀನಿ. ಆಗ್ಲೂ ಬ್ರೈನ್ ರಿಜಿಸ್ಟರ್ ಮಾಡ್ಕೊಳ್ತಾ ಹೋಗುತ್ತೆ. ನಾವು ಪ್ರತಿ ದಿನ ಹೇಳೋ 100 ಸುಳ್ಳುಗಳು, 100 ಅಂದ ತಕ್ಷಣ ನಿಮ್ಗೆ ಇಷ್ಟೊಂದು ಹೇಳ್ತೀವ? 10 ಸುಳ್ಳು. ಒಂದ್ಸತಿ 1 ಅವರ್ ಯಾರ ಜೊತೆನಾದ್ರೂ ಫೋನಲ್ಲಿ ಮಾತಾಡಿದ್ರೆ ಅದ್ರಲ್ಲಿ ಒಂದು 50 ಸುಳ್ಳು ಅಂತೂ ಹೇಳಿರ್ತೀವಿ. ಪ್ರತಿ ಸಾರ್ತಿ ಸುಳ್ಳು ಹೇಳಿದಾಗ ನಮಗ್ ಗೊತ್ತಿರಲ್ಲ, ಆದ್ರೆ ನಮ್ ಬ್ರೈನ್ ಅದನ್ನ ಪೂರ್ತಿ ರಿಜಿಸ್ಟರ್ ಮಾಡ್ಕೊಳುತ್ತೆ. ಇದರಿಂದ ಏನಾಗತ್ತೆ ಗೊತ್ತಾ? ನೆಕ್ಸ್ಟ್ ನೀವು ಮಾಡೋ ಎಲ್ಲಾ ಸಂಕಲ್ಪಗಳು ಬ್ರೈನ್ ಅನ್ಕೊಳತ್ತೆ, ನಾಳೆ ಬೆಳಗ್ಗೆ ಬೇಗ ಎದ್ದು ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇದೇನೋ ಮಾಡಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಹಾಗೆ ಹೀಗೆ. ಇವಳೆಲ್ಲ ಬರೀ ಸುಳ್ಳೆ ಹೇಳೋದು. ಹೇಳ್ಬೇಕು ಅನ್ನೋ ಮೋಟಿವ್ನೇ ಕೊಡಲ್ಲ ಬ್ರೈನ್, ಖಂಡಿತ ಕೊಡಲ್ಲ. ಆಲಸ್ಯ ಬರುತ್ತೆ, ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ, ಅಲಾರಾಮ್ ಸ್ನೂಸ್ ಮಾಡ್ಕೊಂಡು ಹೋಗ್ತೀವಿ. ಗೊತ್ತಾಯ್ತಾ ಬಿಗ್ ಗೇಮರ್ ಯಾವುದು ಅಂತ? ನಮ್ಮ ನಾಲಿಗೆನ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ, ನಾವು ಸುಳ್ಳು ಹೇಳದೇ ಇದ್ರೆ ಬೇರೆಯವ್ರಿಗೂ ಅಷ್ಟೇ, ನಮಗೂ ಅಷ್ಟೇ. ಹಾಗೊಂದ್ ವೇಳೆ ಸುಳ್ಳು ಹೇಳಬೇಕಾದ ಪರಿಸ್ಥಿತಿ ಬಂದರೆ ಆ ಕ್ವಶನ್ ಸ್ಕಿಪ್ ಮಾಡ್ಬೋದು, ಅಥವಾ ನಿಜಾನೇ ಹೇಳ್ಬೋದು. ನಿಜ ಹೇಳೋ ಅಂಥದ್ದು ನಾವೇನಾದ್ರೂ ಮಾಡಿದ್ರೆ ಇನ್ನೊಬ್ರು ಮುಂದೆ ಒಪ್ಕೊಳ್ಳೋ ಅಂಥದ್ದು, ಅಫ್ಕೋರ್ಸ್ ಅದನ್ನ ಹೇಳಬೇಕು. ಇಲ್ಲ ನಾವಂಥದ್ದು ಏನೋ ಮಾಡ್ಬಿಟ್ಟಿದೀವಿ ಅಂದ್ರೆ ಮಾಡಬಾರದು, ಮಾಡೋದನ್ನ ಬಿಡಬೇಕು. ಇಷ್ಟೇ ಇರೋದು, ಬೇರೆ ಏನೋ ಆಪ್ಷನ್ನೇ ಕೊಟ್ಟಿಲ್ಲ ದೇವ್ರು ನಮ್ಗೆ. ಸೊ ಸಂಕಲ್ಪ, ಮ್ಯಾನಿಫೆಸ್ಟೇಷನ್ ಎಲ್ಲ ವರ್ಕ್ ಆಗೋದು ಯೂನಿವರ್ಸ್. ಇವಾಗ ಸೂರ್ಯ ಇದನ್ನಲ್ಲ, ಪ್ರತಿಯೊಬ್ಬರಿಗೂ ಬೆಳಕು ಕೊಡ್ತಾನೆ. ನಮ್ಮ ಅರ್ಹತೆಗೆ ತಕ್ಕ ಹಾಗೆ ನಾವು ಬೆಳಕನ್ನ ಪಡ್ಕೊಳ್ತೀವಿ. ಹಾಗೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಯೂನಿವರ್ಸ್ ನೀವು ಅಂದುಕೊಂಡಿದ್ದೆಲ್ಲ ಮಾಡೋದಕ್ಕೆ ಸಹಾಯ ಮಾಡಕ್ ರೆಡಿ ಇದೆ, ಎಲ್ಲವನ್ನೂ ಕೊಡಕ್ ರೆಡಿ ಇದೆ. ತಗೊಳಕ್ ಅರ್ಹತೆ ನಾವು ಪಡ್ಕೋಬೇಕು. ಗೊತ್ತಾಯ್ತಾ? ಸೊ ಇನ್ಮೇಲಿಂದ ದಯವಿಟ್ಟು ಸುಳ್ಳು ಹೇಳೋದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡೋಣ. ನೋಡೋಣ, ನಾನಂತೂ ಟ್ರೈ ಮಾಡ್ತೀನಿ, ನೀವು